ನಮಸ್ಕಾರ. ಕ್ರಾಂತಿಭೂಮಿ ವರ್ಲ್ಡ್ ಥಿಂಕರ್ಸ್ ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ಪಿ. ಭಾಲ್ಕಿ ಪಟ್ಟಣದಲ್ಲಿ ಡಿಕೆ ಸಿದ್ದರಾಮ ಅಭಿಮಾನಿ ಬಳಗದಿಂದ ಪತ್ರಿಕಾ ದಿನಾಚರಣೆ. ಮುಖ್ಯ ಅತಿಥಿಗಳಾಗಿ ಚನ್ನಬಸವಣ್ಣ ಬಳತೆ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಡಿಕೆ ಸಿದ್ದರಾಮ ಅವರು ಮಾತನಾಡಿದರು. ಚಂದ್ರನೋದಯ ನೈದಿಲಿಗೆ ಜೀವಾಣ और वो लोग हैं हमारे पत्रकार भाई लोग जो निडर होकर कार्य करते हैं, इसलिए उनका हर साल यह पत्रकार दिवस मनाकर उनका सम्मान करना हमें गर्व की बात है। इसलिए हम सभी पत्रकार भाइयों का आज पत्रकार दिवस की हार्दिक शुभकामनाएं देते हुए आज का यह पत्रकार दिवस मना रहे हैं। आए हुए सभी हमारे भारतीय जनता पार्टी के कार्यकर्ता हो, डीके अभिमानी हो, सभी का मैं तहे दिल से हार्दिक स्वागत करता हूँ। और ಬರ್ತಾ ಇದೆ, ಯಾಕಂದ್ರೆ ನಾವು ನೋಡ್ತಾ ಬಂದಿದ್ದೇವೆ ಪತ್ರಿಕಾ ದಿನಾಚರಣೆ ಅಂದ್ರೆ ಒಂದು 50 ಒಂದು 100 ಜನ ಸೇರ್ತಾರೆ. ಮತ್ತೆ 400-500 ಜನ ಮಳೆಯಲ್ಲಿ ಬಂದ್ರಿ ಅಂದ್ರೆ ಅದು ನಮ್ದು ಪತ್ರಕರ್ತರ ಪುಣ್ಯ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಪತ್ರಕರ್ತರಿಗೆ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ. ಪತ್ರಕರ್ತರು ದಾರಿ ತಪ್ಪಿದ್ರೆ ಸಮಾಜ ದಾರಿ ತಪ್ಪುತ್ತದೆ. ನಾವು ಈ ದೇಶದ 4ನೇ ಅಂಗ ಅಂತ ಹೇಳ್ಕೊಳ್ತೀವಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಸ್ವಲ್ಪ ಎಡವಟ್ಟು ಆಗ್ತಾ ಇದೆ. ಕನ್ನಡಿ ಅಂತಿರುವ ನಾವುಗಳು ಎಲ್ಲಿ ಸಮಸ್ಯೆ ಇದೆ ಬೆಳಕನ್ನು ಚೆಲ್ಲಿದ್ರೆ ಮಾತ್ರ ಸಮಾಜದಲ್ಲಿ ಸುಧಾರಣೆ ಆಗುತ್ತೆ, ನಮಗೂ ಗೌರವ ಬರ್ತದೆ. ಈ ಸಂದರ್ಭದಲ್ಲಿ ಮಾತನಾಡ್ತೀನಿ. ಭಾಲ್ಕಿ ತಾಲೂಕಿನಲ್ಲಿ ಇವತ್ತು ನೋಡ್ಬೇಕಾದ್ರೆ ಶಿಕ್ಷಕರ ಸಮಸ್ಯೆ ಇದೆ, ಪಿಡಿಒಗಳ ಸಮಸ್ಯೆ ಇದೆ. ಮಳೆ ಬಂದು ಸಾಕಷ್ಟು ಬೆಳೆ ಹಾನಿಯಾಗಿದೆ. ಆದ್ರೂ ಕೂಡ ಪತ್ರಕರ್ತರು ನಾವೆಲ್ಲೋ ಕಣ್ ತೆರ್ತಾ ಇದ್ದೇನೋ ಅಪ್ಪ ನೋವು ಒಳಗೊಳಗೆ ಕಾಡ್ತಾ ಇದೆ. ಡಿಕೆ ಸಿದ್ದರಾಮಣ್ಣವ್ರ ಬಗ್ಗೆ ಹೇಳ್ಬೇಕಂದ್ರೆ ಆರಂಭದಲ್ಲಿ ನಾನು ನೋಡಿದ ಚಿಕ್ಕವನಿದ್ದಾಗ ನನ್ನ ಪತ್ರಿಕಾ ಜವಾಬ್ದಾರಿಯನ್ನು ಕೊಟ್ಟವರು. ಯಾವಾಗ ಜಿಲ್ಲಾ ಪಂಚಾಯತ್ಗೆ ಪ್ರವೇಶನ ಮಾಡಿದ್ರು ಅವಾಗ ಎಲ್ಲ ರಾಜಕೀಯದಲ್ಲಿದ್ರೆ ಪತ್ರಿಕಾ ರಂಗಕ್ಕೆ ಸ್ವತಂತ್ರದಿಂದ ಬರೆಯಕ್ ಆಗಲ್ಲ ಅಂತ ನನಗೆ ಸಂಪಾದಕನಾಗಿ ಅವರು ಬಿಟ್ಟು ಹೋದ್ರು. ಅದ ನಂತರ ನಾನು ಪತ್ರಿಕಾ ಅವಷ್ಟು ಚೆನ್ನಾಗಿ ನಡೆಸಿ ನನಗೆ ಗೊತ್ತಿಲ್ಲ, ಬಟ್ ಪತ್ರಿಕಾ ರಂಗದಲ್ಲಿ ಒಂದು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡುವಂತ ಕೆಲಸ ಮಾಡಿದ್ದೇನೆ. ಸಾಯಿಗಾಂವ್ ಬ್ರಿಡ್ಜ್ ಇರ್ಬೋದು, ಇವತ್ತ ಹುಬ್ಳಿ ಬ್ರಿಡ್ಜ್ ಇರ್ಬೋದು, ಅವೆಲ್ಲ ಎತ್ತರಕ್ಕೆ ಯಾರಾದ್ರೂ ಏರಿಸಲಿಕ್ಕೆ ಪ್ರಪ್ರಥಮವಾಗಿ ಹೋರಾಟ ಮಾಡಿದ್ದಾರೆ ಡಿಕೆ ಸಿದ್ದರಾಮಣ್ಣ ಅವರು. ಇವತ್ತು 135 ದಿವಸದ ತಪಸ್ಸನ್ನು ಮಾಡಿದ್ರು. ಅವರು ಮನೆ ಮನೆಗೆ ಹೋದ್ರು, ಬದಲಾವಣೆಯನ್ನು ತರಬೇಕಂತ ಪ್ರಯತ್ನ ಮಾಡಿದ್ರು. ಎಲ್ಲೋ ಅದು ಒಂದು 2 ದಿನದಲ್ಲಿ ಚೇಂಜ್ ಆಯ್ತು. ಅದು ತಮಗೆಲ್ಲ ಗೊತ್ತಿದ್ದ ವಿಷಯ. ಒಬ್ಬ ರೈತ ಪರ ಹೋರಾಟಗಾರ ಆದ್ರೂ ಕೂಡ ಮುಂದೆ ಅವರು ಒಂದು ಹೆಜ್ಜೆ ಇಟ್ಟು ನಾರಾಯಣ ಸಹಕಾರ ಸಕ್ಕರೆ ಕಾರ್ಖಾನೆಗೆ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಅಧ್ಯಕ್ಷ ಕೆಲಸ ಬರೀ ಮಾಡಲಿಲ್ಲ, ಅವರು 9 ರಿಂದ 10 ಸರಾಸರಿ ರಿಕವರಿಯನ್ನು ತಂದು ಒಂದು ಕಾರ್ಖಾನೆಗೆ ಯಾವ ರೀತಿಯಿಂದ ಅಧ್ಯಕ್ಷ ಕೆಲಸ ಮಾಡ್ಬೇಕಂತ ತೋರಿಸ್ಕೊಟ್ರು. ಸಮಯಕ್ಕೆ ಸರಿಯಾಗಿ ಬಿಲ್ಗಳನ್ನು ಪಾವತಿಯನ್ನು ಮಾಡಿದ್ರು. ಆದ್ರೂ ಕೂಡ ಕೆಲ ಕಾಣದ ಕೈಗಳು ಕೆಲಸ ಮಾಡಿದ್ವು. ಅದು ತಮ್ಗೆ ಗೊತ್ತಿದೆ. ಬರಂತ ಸಂದರ್ಭದಲ್ಲಿ ನಿಮ್ ಕೈಯಲ್ಲಿದೆ ಏನ ಆನ್ಸರ್ ಮಾಡ್ಬೇಕಂಬುದು ನಾನೇನು ಹೇಳಕ್ ಹೆಚ್ಚು ಇಚ್ಛೆ ಪಡಲ್ಲ. ದಯವಿಟ್ಟು ಎಲ್ಲರೂ ಅರ್ಥಕೊಳ್ರಿ. ಭಾಲ್ಕಿಯಲ್ಲಿ MP ಇದೆ, ಭಾಲ್ಕಿಯಲ್ಲಿ MLA ಇದೆ. ಇನ್ನ ಬಹಳಷ್ಟು ಕೆಲಸ ಆಗಬೇಕಾಗಿದೆ. ಆದ್ರೂ ಕೂಡ ಪತ್ರಕರ್ತರು ನೀವು ಸ್ವಲ್ಪ ಹೊರಗೆ ಬರ್ರಿ. ಪ್ರಾಮಾಣಿಕ ಕೈಯಲ್ಲಿ ಬೆನ್ನಿನಲ್ಲಿ ಶಕ್ತಿ ಇದೆ, ನಿಮ್ ತಲೆಯಲ್ಲಿ ಯುಕ್ತಿ ಇದೆ, ಭಕ್ತಿಯಿಂದ ಕೆಲಸ ಮಾಡಿದ್ರೆ ನೀವು ಬದಲಾವಣೆ ಖಂಡಿತ ತಂದೆ ತರ್ಕೊಂಡು ಮಾತನ್ನ ಹೇಳ್ತೀನಿ. ಒಂದ್ ಕಡೆ ಹೇಳ್ತೀನಿ, ಹುಟ್ಟುವಾಗ ಬೆತ್ತಲೆ ಸಾಯುವಾಗ ಬತ್ತಿಲೆ, ತಂದಿದ್ದೇನು ಶಿವ ಕೊಂಡೊಯ್ದಿದ್ದೇನು ಶಿವ, ಮುಷ್ಟಿ ಮುಚ್ಚಿ ಬರುವ ನೀನು ಮುಷ್ಟಿ ತೆರವು ಹೋಗುವ ಏನಾದ್ರೂ ಸಾಧಿಸ ಕೆಲಸ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಈಗ ಆರೋಗ್ಯ ವಿಮೆ ಅಂತೂ ಬಂದಿದೆ. ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಕೂಡ ಶಾರ್ಟ್ಲಿ ಅದನ್ನು ಕೂಡ ನಿಮ್ಗೆ ಅಂದ್ರೆ ಸೇರ್ತದೆ. ಹಾಗಾಗಿ ಪತ್ರಕರ್ತರು ಹೆದರಬೇಡ್ರಿ. ನಾನು ಮೊನ್ನೆ ಒಂದು ಹಲ್ಲೆ ಆಗಿದ್ದ ಪತ್ರಕರ್ತರ ಮೇಲೆ 2 ದಿವಸ ಹೋರಾಟ ಮಾಡಿದಾಗ 48 ಗಂಟೆಯಲ್ಲಿ ಫಾರೆಸ್ಟ್ ಆಫೀಸರ್ ಅನ್ನು ಸಸ್ಪೆಂಡ್ ಮಾಡಿದ್ದನು. ಎಲ್ಲೋ ಒಂದು ಮೂಲೆಯಲ್ಲಿ ಕೂತಿದ್ದ ಪತ್ರಕರ್ತರು ಇದ್ರು, ಜಿಲ್ಲಾದಲ್ಲಿ ಕಾರ್ಡ್ ಹಚ್ಚಿದ್ರು. ನಾನು ನಿಮಗೆ ಎಲ್ಲರೂ ತೋರಿಸಿ ಒಂದ್ ಜಾಗ ಮೀಟಿಂಗ್ ಮಾಡಿ ಓಪನ್ ಆಗಿ ಏನಾದ್ರು ಕಾರ್ಡ್ ಕೊಟ್ಟೆ ಅಂತ ಕೆಲಸನ ನನ್ನ ಅವಧಿಯಲ್ಲಿ ಕೂಡ ನಾನು ಮಾಡಿದ್ದೇನೆ. ಭಾಲ್ಕಿ ಪತ್ರಕರ್ತರಿಗೆ ಒಂದೇ ಹೇಳ್ತೀನಿ, ಪ್ರಾಮಾಣಿಕವಾಗಿ ಎಲ್ಲಿವರೆಗೂ ನೀವು ಸುದ್ದಿ ಮಾಡಲು ನಮ್ಗೆ ಗೌರವ ಬರಲ್ಲ. ದಯವಿಟ್ಟು ನೀವು ಪ್ರಾಮಾಣಿಕವಾಗಿ ಮಾಡಿ. ರಿಲೇಶನ್ಶಿಪ್ ಮತ್ತೆ ಬೇರೆ ಕಡೆ ಇಟ್ಕೊಳ್ಳಿ, ಬಟ್ ಪತ್ರಕರ್ತನಾಗ ಒಂದು ಇದರಲ್ಲಿ ಕೂತ್ಕೊಂಡಾಗ ಪ್ರಾಮಾಣಿಕವಾಗಿ ಮಾಡಿದ್ರೆ ಮಾತ್ರ ರಾಜ್ಯ ದೇಶ ಸುಧಾರಿಸಲು ನಾವು ಸಾಧ್ಯ. कल झूठ बोलेंगे, इतिहास कभी झूठ नहीं बोलता, इतिहास की बात इतिहास ही रहती है। तो इसलिए पत्रिका को बहुत महत्व है
और पत्रिका जो पेपर पढ़ते हैं, आज प्रिंट मीडिया से बाद में टेक्नोलॉजी मीडिया आया और आज का जो काल है वो सोशल मीडिया का है। आज का जो काल है सोशल मीडिया का है। प्रिंट मीडिया को महत्व आया, पेपर चल होने लगे, व्यक्ति के जीवन में परिवर्तन होने लगे। तो मेरा भी एक अनुभव आपके सामने मैं रखना चाहता हूँ। पत्रिका से मैं कन्नड़ सीखा। पत्रिका में फर्स्ट में मैं हैदराबाद में जब एजुकेशन को था तो वहां पे तेलुगु के पत्र वर्तमान पत्र आना, इंग्लिश के वर्तमान पत्र आना। आई एम द फर्स्ट रीडर द हिंदू पेपर। हिंदू पेपर्स मैं डेली पढ़ते रहा। उसमें मेरी इंग्लिश अच्छा तरह से आई, इंग्लिश में मेरे को ज्ञान बढ़ा। अब जब मैं रिटर्न भर्ती में आने के बाद मुझे कन्नड़ कुछ भी नहीं आता, ये भी भर्ती ना करें। खाली जो 10th तक हम थे, जो कन्नड़ लिखना और थोड़ा बहुत पढ़ना इतना आता था, लेकिन बात करना और फास्ट पढ़ना और सभी बात आना ये कभी नहीं आता था। जब यहाँ पे आने के बाद विजय कर्नाटक, प्रजावाणी और विजयवाणी, ये सभी पेपर मैं घर को मंगा था। तो डेली पढ़ते जाने से आज फास्ट विजयवाणी, विजय कर्नाटक, प्रजावाणी ये मैं पढ़ सकता हूँ। ये सभी बातें छोड़ देकर अपना अपना व्यवहार कर चलते थे। लेकिन फिर एक बार तलमल है, 59 के पहले हम 4-5 लोगों की एक तलमल थी, हल्की तालुके में परिवर्तन करना है। आप सभी देखते थे, हम गांव आते थे, मंदिर में बैठ के 1-2 कार्यकर्ताओं को पकड़ते थे और एक परिवर्तन हल्की तालुके में अपने को करना है, ये हम संकल्प लिया था। हम व्यक्तिगत नहीं देखे, व्यक्तिगत हम विचार नहीं करें, लेकिन तलमल लोहे से लोहा काटता है बोल के हम सोच समझ कर उनको लाके जो इम्पॉसिबल थिंग थी, इम्पॉसिबल लोग बोलते थे शक्य नहीं, वो लोगों को हराना शक्य नहीं, इस तरह से बोलते थे। गांव में गए तो 1-2 लोग नहीं मिलना हमको। उतना बड़ा संघर्ष करने के बाद 99 में हम सभी मिलकर जो क्रांति किए ना, अभी वही समय आ रहा है मेरे मित्रों, वही समय आ रहा है। डेमोक्रेसी में समय के अनुसार नेता बदलते हैं, विचारधारा बदलती है, कार्यकर्ता बदलते हैं, लेकिन ध्येय उद्देश्य नहीं बदलता है। पत्रकर्ता रिटायर होते हैं तो उनका जीवन कार्य करते करते कोई प्रॉपर्टी वगैरह नहीं बना सकते हैं, लेकिन उनका जीवन सुखी होने के लिए, बुढ़ापन का जीवन उनका अच्छा करने के लिए पहले मासिक 6,000 रुपए सभी पत्रकर्ता को देते थे, लेकिन आज वह 15,000 बोल के घोषणा की है। वहाँ के जो बिहार के पत्रकर्ता है उनको रिटायरमेंट पेंशन 15,000 की घोषणा आज सरकार ने की है। हर साल पत्रिका दिनाचरण में करते हैं। सज्जनों, जो व्यक्ति जिस कार्य से अपने जीवन में प्रारंभ किया उसका महत्व उनको ही मालूम होता है। माननीय सिद्धराम डीके जी ने पत्रिका जीवन एक पत्रकर्ता होकर, एक पेपर का संपादक होकर इस कार्य क्षेत्र में वो काम कर रहे हैं। बाद में राजनीति में आए हैं, तो इसलिए इतने भव्य प्रमाण पे पत्रिका दिनाचरण करने हैं। पत्रकर्ताओं का क्या महत्व होता है और समाज में या आज के जीवन में जो उस क्षेत्र में काम करता है उनका महत्व क्या है, ये हम सभी को मार्गदर्शन करने के लिए, ये बताने के लिए कार्यक्रम का आयोजन हर साल के डीके साहब जी करते हैं। हम सभी उसमें उपस्थित रहते हैं। योगायोग इस कार्यक्रम के उद्घाटक हमारे तालुके के माजी एमएलए माननीय प्रकाश खंडे जी साहब उपस्थित रहना था, लेकिन आरोग्य ठीक नहीं रहने से कारण वह बेंगलुरु में हॉस्पिटल में उनके इलाज चल रहा है। बोले तो नॉर्मल गैस्ट्रो का आरोग्य ठीक रहने से रात में जब बात हो गई तो सुबह के फ्लाइट से आते बोले, लेकिन ये बड़ा जो काम मेरे हाथ से अच्छा कार्यक्रम जो उद्घाटन किए हैं
करने की जवाबदारी मुझे जो दिए हैं, मैं सभी उद्घाटक और के सभी मंच के ऊपर बैठे हुए और सिद्धराम डीके जी को अभिनंदन करता हूँ। पत्रिका ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ್ರು. ನಾನೇನು ಹೆಚ್ಚಿಗೆ ಮಾತಾಡೋದಿಲ್ಲ. ಅತಿಥಿ ಗಣ್ಯರು ಎಲ್ಲ ಹೇಳೋದಾದ್ರೆ ಅವರು ಪತ್ರಿಕಾ ರಂಗದಿಂದಲೇ ರಾಜಕೀಯ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಅವರು ಸಾಕಷ್ಟು ಸಲ ಪತ್ರಿಕಾ ರಂಗದಲ್ಲಿ ಅವರು ತುಂಬಾ ಎತ್ತರಕ್ಕೆ ಬೆಳೆದಿದ್ದಾರೆ. ಅದರಲ್ಲಿ ಅವರಿಗೆ ಇನ್ನೂ ಬೆಳೆಯಬೇಕಾಗಿದೆ. ಸಾಕಷ್ಟು ಎಲ್ಲ ಅವರ ಅಭಿಮಾನಿಗಳು ಮತ್ತು ಅವರನ್ನ ಸಾಕಷ್ಟು ಜನ ಅವರನ್ನು ಪ್ರೀತಿಸ್ತಕ್ಕಂಥ ಎಲ್ಲರೂ ಅವರು ಭಾರತೀಯ ತಾಲೂಕಿನಲ್ಲಿ ಒಂದ್ಸಲ MLA ಆಗೇ ಆಗ್ತಾರೆ ಅಂತ ಹೇಳ್ಬಿಟ್ಟು ಮಾತಾಡ್ತಿದ್ದಾರೆ. ಅದರ ಸಲುವಾಗಿ ಅವರ ಒಂದು ಅಭಿಮಾನಿ ಬಳಗಕ್ಕೆ ಮತ್ತು ಅವರ ಮೇಲೆ ಅಭಿಮಾನಿ ಇಟ್ಟಿರುವ ಎಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ಆ ಪತ್ರಿಕಾ ರಂಗದಿಂದ ರಾಜಕೀಯ ರಂಗದಲ್ಲಿ ಇನ್ನೂ ಎತ್ತರವಾಗಿ ಬೆಳೆಯಲಿ, ನಮ್ಮವರೇ ಆಗಿರ್ತಕ್ಕಂಥ ಪತ್ರಕರ್ತರೇ ಆಗಿ ರಾಜಕೀಯ ಕ್ಷೇತ್ರದಲ್ಲಿ ಮುಂದೆ ಬಂದ್ರೆ ನಮ್ಮ ಎಲ್ಲಾ ಪತ್ರಕರ್ತರಿಗೂ ಮುಂದೆ ಒಳ್ಳೆಯ ಭವಿಷ್ಯ ಇರುತ್ತದೆ ಅಂತ ಹೇಳ್ತಾ ಅಂತ ವ್ಯಕ್ತಿ ಮುಂದುವರಿಲಿ ಅಂತ ಮಾತಾಡ್ತಾ ನನಗೆ ಇಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದಿಸುತ್ತಾ ನನ್ನ 2 ವಾಕ್ಪುಸ್ತಕಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪವಿತ್ರ ಶ್ರಾವಣ ಮಾಸದ ನಿಮಿತ್ತವಾಗಿ ಕಾವಡಿ ಯಾತ್ರಾ ನಡೆಯುತ್ತಿದೆ. अंबरियो सरे अमृतव सरे हंस सरे कंस सरे कट्टू सरे तगड़ो सरे रेंबेयो सरे सिंबेयो सरे अरसो सरे आड़ो सरे ऊरु सरे काಡು सरे ಸ್ತುತಿಯೋ ಸರೆ ನಿಂದೆಯೋ ಸರೆ ಹಿಂದಿವ ಮೀರಿದ ಮಹಾಪುರುಷರ ನಿಲವ ಏಳೇಳನ ಅವರತ್ತ ಬಲ್ಲದಯ್ಯ आनंद सिद्धेश्वर ओम श्री गुरु बसवलिंगाय नमः। राशिवन्नु सासिर कन्नेसिके राज्यवादಳು ಈ ಶರೀರಗಳಿವುದೇ ದಿಟ ಇದರ ಆಶಯ ನೀಗಾಡೆ ಈಶ್ವರಿಯ ವರದ ಚನ್ನರಾಮನೆಂಬ ಲಿಂಗವನು ಆಸೆಗೆ ಒಯ್ದಡೆ ಮುಂದಲೇ ಸೊಪ್ಪದು ಕಾಣಿರನ್ನ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಂದ ಬಟ್ಟೆಯ ಹೊದ್ದನಾಥ ಲಿಂಗ ಇಕ್ಕನು ಹಿಂದೂ ಮುಂದನರತು ಸಂದೇಹವಿಲ್ಲದಾತ ಲಿಂಗ ಇಕ್ಕನು ಶ್ರೀ ಗುರು ಏಕಾಂತ ವೀರ ಸೊಡ್ಡಳನಲ್ಲಿ ತನ್ನ ತಾಮರೆದಾತ ಲಿಂಗ ಇಕ್ಕನು ಬಸವಲಿಂಗಾಯ ನಮಃ. ತಾನು ಸುಖಿಯಾದಡೆ ತನ್ನ ಲಿಂಗ ಮೆಚ್ಚ ನಡೆಯುವುದು ತಾನು ಸುಖಿಯಾದಡೆ ತನ್ನ ಲಿಂಗ ಮೆಚ್ಚ ನುಡಿಯುವುದು ನಿಂದೆ ಬೇಡ ಪರನಿಂದೆ ಬೇಡ ಅವರು ಆದಡೇನು ಹೋದಡೇನು ತಾನು ಸುಖಿಯಾದಡೆ ಸಾಕು ಏಕೋ ರಾಮೇಶ್ವರ ಲಿಂಗದ ನಿಜವನ್ನು ಅರಿಯದಡೆ ಬಿಗಿ ಬೆಳೆದ ರಜಾನ್ನದ ತಿಳಿಯಂತಿರಬೇಕು ಶಾನ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ದೇವಾಲಯಗಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಮತ್ತು ಅಷ್ಟೇ ಅಭಿವೃದ್ಧಿಯನ್ನು ಬರೆದಿರತಕ್ಕಂಥದ್ದು ಇಲ್ಲಿರ್ತಕ್ಕಂತಹ ಜನಮಾನಕ್ಕೆ ಅತಿ ಹಿರಿಯವಾಗಿರ್ತಕ್ಕಂಥದ್ದು ಇಂತಹ ಸ್ಥಳದಲ್ಲಿ ಅನೇಕ ಕಾರ್ಯಕ್ರಮ ನಿರಂತರವಾಗಿ ನಡೆಯತಕ್ಕಂಥದ್ದು ಅದು ನಮ್ಮ ಈಗಾಗಲೇ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡತಕ್ಕಂಥದ್ದು ಕನಿಷ್ಠ ಒಂದು ದಿವಸದಲ್ಲಿ ಎಷ್ಟು ಸಮಯ
ಕೂಡಿಗೆಯಲ್ಲಿ ನಮ್ಮ ಮೊಮ್ಮಗನ ಹೆಸರಿನಿಂದ ವರದಾನ ಹೆಸರಿನಿಂದ ಒಂದು ಸಿಲ್ಕ್ ಸೆಂಟರ್ ಓಪನಿಂಗ್ ಮಾಡಿದೆವು. ನಮ್ಮ ಮಗಳು ದೊಡ್ಡ ಮಗಳು ರಾಜೇಶ್ವರಿ ಚರಣಗೌಡ ಅವ್ರದ್ದು ಓನ್ಲಿ ಸ್ಪೆಷಲ್ ಫಾರ್ ಲೇಡೀಸ್, ಮಹಿಳಾ ಗ್ರಾಹಕರಿಗಾಗಿ ಅಷ್ಟೇ ಇದು ಇದೆ ಅಂಗಡಿ. ಒಂದು ನಮ್ಮ ಮಕ್ಕಳು ನಮ್ಮ ಸೊಸೆ ಸಮೃದ್ಧಿ ಬಂದಳ. ಬೀದರ್ ಜಿಲ್ಲಾ ಕೇಂದ್ರ ಬೀದರ್ ನಗರದ KEB ರಸ್ತೆಯಿಂದ ಅಕ್ಕ ಮಹಾದೇವಿ ಕಾಲೇಜಿಗೆ ಹೋಗುವ ರಸ್ತೆಯಲ್ಲಿರುವ ಮೆಗಾ ಶೋರೂಮ್ ಬಟ್ಟೆಯ ಬೃಹತ್ ಶೋರೂಮ್ ಶ್ರೀ ತಿರುಮಲ ಸಿಲ್ಕ್ ಸೆಂಟರ್ ಬೀದರ್. ಶ್ರೀಮತಿ ನಿರ್ಮಲಾ ಬಾಬುರಾವ್ ಪಸಾರ್ಗಿ, ಶ್ರೀ ಕೃಷ್ಣ ಪಸಾರ್ಗಿ, ಶ್ರೀ ಶ್ರೀಕಾಂತ್ ಬಾಬುರಾವ್ ಪಸಾರ್ಗಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಶ್ರೀ ತಿರುಮಲ ಸಿಲ್ಕ್ ಸೆಂಟರ್ ಬೀದರ್. ಏನು ಸಮಸ್ಯೆ ನೀವು ಹಂಗೆ ಮಾಡಬೇಡ್ರಿ. ಇದು ಹೊಸ ಹೂವ ಹಳೆ ಹೂವ ನಾಡು ಇದು ಇದ್ರ ಸೋಯಾ ಅದ, ಹೆಸರು ಅದ, ಹಳೆ ಉದ್ದು ಕಾಣಿಸ್ತದ, ಉದ್ದು ಕಾಣಿಸ್ತದ ಎಲ್ಲ. So many matrimony.coms are there. I think you know it. Less I speak, better it is. You know what he is telling? Many parents of the girls are asking the boy, does he earn so much? Minimum 10 to 12 lakhs per annum. And number two, second question, you know what they ask? Apart from your money and everything returned per annum, they ask also, the parents ask, is there any old furniture in your home? You know what do you mean by old furniture? Parents. Parents are called as old furnitures today. And it is the girl's father asks the boy's father. This is the tragedy of today's education. My dear friends, please understand that. If you cannot love your parents, if you cannot love your country, if you cannot love your language and everybody, to tell you honestly, the education what we get is not worth the paper on which it is written your degree. It is not worth it. So please understand the most important thing like this. People should find that you are an upright man. And I am closing with this very important incident anecdote. Sir C.V. Raman was conducting interviews for a scientist in his institute. So many youngsters have come, and the interviews are all over. And in the evening when he came out after closing the boardroom, Raman was walking down and he finds one young man loitering in the corridor. He calls him, "Why are you here? Tell me. Interviews are over. We are sorry." "I'm sorry, gentlemen, we have not selected you. You know what that boy said? "Excuse me, sir. I am not here to find out the result of my selection. I am standing here because your office have paid me 5 rupees more in travel allowance. I am finding to whom I can pay back. Now you are here, I am giving you the 5 rupees back. Thank you very much." And walking down the staircase, you know what happened? Raman came running behind him. "My dear young man, come." You know what he said? Beautiful word Raman said. "I may get another scientist possibly more brilliant than you, but I can never get an honest person more than you. You are selected." Later the same fellow became one of the directors of the Raman Institute. Believe me, my dear friends, remember, you should be upright, talented, skilled, and the most important thing is run the life with full character. Thank you. ಶಿವಕುಮಾರ್ ಕಟ್ಟೆ ಅವರು, ಗುರುನಾಥ್ ತಕ್ಕಣ್ಣವರು, ಬಾಬು ದಾನಿ ಅವರು, ಭೀಮಣ್ಣ ಕಕ್ಕೂರವರು, ಗಣಪತಿ ಸಕಲ್ಪುರ ಅವರು ಮತ್ತು ಡಾಕ್ಟರ್ ಬಸವಪಲ್ಲಿ ಅವರು, ಸಂಜುಕುಮಾರ್ ತೇಳಿ ಅವರು ಎಲ್ಲರೂ ಕೂಡ ಉದ್ಘಾಟನೆ ಸಮಾರಂಭವನ್ನು ನೆರವೇರಿಸಿದ್ದಾರೆ. ನಾಗಪ್ಪ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಸೇವಾ ಬೀದರ್ ಮಹಾಸಿದ್ಧ ಮಂಡಳಿ ಸಂಬಂಧದಲ್ಲಿ ಶ್ರಾವಣ ಭಜನೆ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಸಮಾರಂಭವನ್ನು ಕೂಡ ಯಶಸ್ವಿಯಾಗಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಅವರು ಮಾಡಿರ್ತಕ್ಕಂಥ ಉದ್ಘಾಟನೆ ಕಾರ್ಯಕ್ರಮ ನಿರಂತರವಾಗಿ 1 ತಿಂಗಳ ಪರ್ಯಂತ ನಾವು ಸತ್ಸಂಗ್ ಭಜನೆ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತೇವೆ ಅಂತ ಧನ್ಯವಾದಗಳು.
ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾಳೆ ಪೂಜಾ ವಂದನೆಗಳು.